ಬದುಗಳ ಎರಡೂ ಸಿದ್ಧದಲ್ಲಿ ನಾವು ಎರಡೂ ಬದಿಯಲ್ಲಿ ಗಿಡ ಮರಗಳನ್ನು ಜೋಡಿಸ್ಕೋಬೇಕು. ಏನಕ್ಕೆ ಅಗಲ ಬದುಗಳು ಬೇಕು? ಈ ಬದುವಿನಲ್ಲಿ ಎರಡು ಬದುವಿನಲ್ಲಿ ಯಾಕೆ ನಾವು ಗಿಡ ಮರಗಳನ್ನು ಜೋಡಿಸ್ಕೋಬೇಕು? ಅದು ನಾವು ಮಳೆ ಆಶ್ರಿತ ಆಹಾರ ಬೆಳೆಗಳನ್ನು ಬೆಳ್ಕೊಳ್ಳೋರಿಗೆ ಏನಕ್ಕೆ ಅವಶ್ಯಕತೆ ಇದೆ ಅಂತ ನಿಮ್ಮ ಪ್ರಶ್ನೆ ಬರ್ಬೋದು. ನಮ್ಗೆ ಏನು ಒಂದು ತಪ್ಪು ತಿಳುವಳಿಕೆ ಆಗ್ಬಿಟ್ಟಿದೆ ಅಂದರೆ, ನಮ್ಮ ಹೊಲದ ಬದುವಿನಲ್ಲಿ ಮರ ಇದ್ದರೆ ನೆರಳಾಗ್ಬಿಡುತ್ತೆ, ನೆರಳಾದರೆ ನನಗೆ ಫಸಲು ಕಮ್ಮಿ ಆಗುತ್ತೆ ಅಂತ. ವಿಶ್ವಪಥ ಟಿ ವಿ ವಾಹಿನಿಯ ವೀಕ್ಷಕರೇ ಮತ್ತು ಕೃಷಿಕ ಮಿತ್ರರೇ, ನಾವು ನೈಸರ್ಗಿಕ ಕೃಷಿ, ಪರಿಸರ ಪ್ರಿಯ ಕೃಷಿ ಮತ್ತು ಸಾವಯವ ಕೃಷಿ ಈ ಹಂತದಲ್ಲಿ ನಾವು ಯೋಚನೆ ಮಾಡ್ತಾ ಇರುವಾಗ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ನಮ್ಮ ಕೃಷಿ ಪ್ರದೇಶದಲ್ಲಿ ಮರಗಳ ಜೋಡಣೆ, ವೃಕ್ಷ ಆಧಾರಿತ ಕೃಷಿ, ಅರಣ್ಯ ಕೃಷಿ ಅಂತೆಲ್ಲ ಹೇಳ್ತೀವಿ. ಗಿಡ ಮರಗಳು ನಮ್ಮ ತೋಟದಲ್ಲಿ ಅಥವಾ ನಮ್ಮ ಕೃಷಿ ಭೂಮಿಯಲ್ಲಿ ಸಾಕಷ್ಟು ಕೊಡುಗೆ ನೀಡುತ್ತವೆ ಪರಿಸರ ಸಂರಕ್ಷಣೆಗೆ, ಸಸ್ಯ ಮತ್ತು ಪ್ರಾಣಿ ವೈವಿಧ್ಯತೆಯನ್ನು ಕಾಪಾಡಲಿಕ್ಕೆ, ಮತ್ತು ಕೃಷಿಗೆ ಪೂರಕವಾಗಿ ಸಂಪನ್ಮೂಲಗಳನ್ನು ಒದಗಿಸಲಿಕ್ಕೆ, ಮಳೆಯ ನೀರನ್ನು ಇಂಗಿಸಿ ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ, ಜಾನುವಾರುಗಳ ಮೇವಿಗೆ, ಉರುವಲಿಗಾಗಿ, ಈ ರೀತಿ ಗಿಡ ಮರಗಳ ಜೋಡಣೆ ಕೃಷಿನಲ್ಲಿ ನೆನ್ನೆ ಮೊನ್ನೆಯಿಂದ ಬಂದಿರೋದಲ್ಲ. ಪುರಾತನ ಕಾಲದಿಂದಲೂ ನಾವು ಗಿಡ ಮರಗಳನ್ನು ಜೋಡಿಸ್ಕೊಂಡು ವ್ಯವಸಾಯ ಮಾಡ್ತಿರೋದು, ಕೃಷಿ ಮಾಡ್ತಿರೋದು ನಮ್ಮ ಪೂರ್ವ ಕೃಷಿಕರಿಂದ ನಾವು ನೋಡಿದ್ದೀವಿ, ಕೇಳಿದ್ದೀವಿ ಅಥವಾ ಓದಿದ್ದೀವಿ. ಹಾಗಾದರೆ ನನ್ನ ಕೃಷಿ ಭೂಮಿಯಲ್ಲಿ ನಾನು ಪರಿಸರ ಪ್ರಿಯ ಕೃಷಿ ಮಾಡಬೇಕು, ರಾಸಾಯನಿಕ ರಹಿತ ಕೃಷಿ ಮಾಡಬೇಕು ಅಂತ ಹೊರಟಾಗ ಈ ಗಿಡ ಮರಗಳ ಜೋಡಣೆ ಅತ್ಯವಶ್ಯಕವಾಗುತ್ತೆ. ಏನಿದೆ ಗಿಡ ಮರಗಳು ನಮ್ಮ ಕೃಷಿನಲ್ಲಿ, ನಮ್ಮ ಕೃಷಿ ಭೂಮಿಯಲ್ಲಿ ಎಲ್ಲಿ ಜೋಡಿಸ್ಕೋಬೇಕು, ಹೇಗೆ ಜೋಡಿಸ್ಕೋಬೇಕು, ಇದಕ್ಕೇನಾದರೂ ಒಂದು ಮಾನದಂಡ ಇದೆಯೇ, ಹೇಗಿಂದ ಪ್ರಾರಂಭ ಮಾಡಬೇಕು, ಹೇಗೆ ಅದನ್ನು ಹಂತ ಹಂತವಾಗಿ ನಾವು ಹೆಚ್ಚಿಸ್ತಾ ಹೋಗಬೇಕು, ಹೇಗೆ ಅದನ್ನು ಕಂಟ್ರೋಲ್ ಮಾಡಬೇಕು, ಈ ಮಾಹಿತಿಗಳು ನಮ್ಮ ನೈಸರ್ಗಿಕ ಕೃಷಿಕರಿಗೆ ಇರಬೇಕಾಗಿದ್ದು ಅತ್ಯವಶ್ಯಕ. ಬದಲಾದ ಕಾಲಮಾನದಲ್ಲಿ ನಾವು ಏಕಬೆಳೆ ಪದ್ಧತಿ, ರಾಸಾಯನಿಕ ಕೃಷಿ ಪದ್ಧತಿ, ಯಂತ್ರೋಪಕರಣಗಳ ಬಳಕೆ, ಔಷಧಿಗಳ ಬಳಕೆ, ಈ ರೀತಿಯಾದಂಥ ಒಂದು ಕೃಷಿ ವಿನ್ಯಾಸಗಳನ್ನು ನಾವು ಜೋಡಿಸ್ಕೊಂಡಿದ್ದರಿಂದ ನಮ್ಮ ಕೃಷಿ ಭೂಮಿಯಲ್ಲಿ ಗಿಡ ಮರಗಳ ವೈವಿಧ್ಯತೆ ಹಂತ ಹಂತವಾಗಿ ಕಮ್ಮಿ ಆಗ್ತಾ ಬಂತು. ಕಾರಣಗಳು ಹಲವಾರು. ನಾವು ಯಂತ್ರೋಪಕರಣಗಳನ್ನು ಉಪಯೋಗಿಸಬೇಕು. ಉದಾಹರಣೆಗೆ ನಮ್ಮ ಟ್ರ್ಯಾಕ್ಟರ್ ತೊಗೊಂಬಂದು ನಮ್ಮ ಕೃಷಿ ಭೂಮಿಯನ್ನು ಉಳುಮೆ ಮಾಡಬೇಕು. ಅದಕ್ಕೆ ಏನು ಮಾಡಿದ್ವಿ, ಅಡ್ಡ ಬದುಗಳನ್ನೆಲ್ಲ ತೆಗೆದಾಕಿದ್ವಿ, ದೊಡ್ಡ ಫೀಲ್ಡ್ ಥರ ಮಾಡ್ಕೊಂಡ್ವಿ, ಬದುಗಳಿದ್ದಂಥ ಮರಗಳೆಲ್ಲ ಹೋಯಿತು. ಆಮೇಲೆ ಬೇಲಿ, ಈ ಟ್ರ್ಯಾಕ್ಟರ್ ಬಂದಾಗ ಬೇಲಿ ಪಕ್ಕ ಹೋಗೋ ಟರ್ನಾಗಿ ಬರಬೇಕು ಅಂತ ನಮ್ಗೆ ಆಸೆ. ಸೊ ಬೇಲಿನ ಸವರಕ್ಕೆ ಶುರು ಮಾಡಿದ್ವಿ, ಬೇಲಿದ್ದ ಮರಗಳನ್ನೆಲ್ಲ ಕಡ್ದಾಕ್ಸಿದ್ವಿ. ಹೀಗೆ ಆ ಟ್ರ್ಯಾಕ್ಟರ್ ಅನ್ನೋ ಒಂದೇ ಒಂದು ಯಂತ್ರೋಪಕರಣ ನಮ್ಮ ತೋಟಕ್ಕೆ ಬಂದು ನಮ್ಮ ಭೂಮಿ ಒಂದು ಕೃಷಿ ಮಾಡಬೇಕು ಅನ್ನೋಕ್ಕೆ ಇಷ್ಟೆಲ್ಲ ನಾವು ಕಾಂಪ್ರಮೈಸ್ ಮಾಡ್ತಾ ಬಂದ್ವಿ. ಪ್ರಾರಂಭದಲ್ಲಿ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ನಮಗೇನು ಅನ್ನಿಸ್ತಿತ್ತು, ಟ್ರ್ಯಾಕ್ಟರ್ ಬಂದರೆ ಬೇಗ ಕೆಲಸ ಆಗೋಗ್ಬಿಡುತ್ತೆ, ನನ್ನ ಕೃಷಿ ಸರಾಗವಾಗಿ ನಡೆಯುತ್ತೆ, ನನ್ನ ಬಿತ್ತನೆ ಕಾರ್ಯ ಸಕಾಲದಲ್ಲಿ ಆಗೋಗ್ಬಿಡುತ್ತೆ, ನನ್ನ ಕೃಷಿ ಕಾರ್ಮಿಕರ ಅವಲಂಬನೆ ಕಮ್ಮಿ ಆಗುತ್ತೆ. ಈ ಹಂತದಲ್ಲಿ ನಾವು ಯೋಚನೆ ಮಾಡ್ತಾ ಬಂದ್ವಿ. ಆದರೆ ಈ ಯಂತ್ರೋಪಕರಣಗಳನ್ನು ಬಳಸಲಿಕ್ಕೆ ನಾವು ಟ್ರೆಡಿಷನಲ್ ಏನು ನಮ್ಮದು ಮೆಥಡ್ ಇತ್ತು, ಆ ತೋಟದ ಬದಲಾವಣೆಗಳನ್ನು, ಲ್ಯಾಂಡ್ಸ್ಕೇಪ್ನ ನಾವು ಚೇಂಜ್ ಮಾಡ್ಕೊಂಡು ಬಂದಾಗ ಅಡ್ಡ ಪರಿಣಾಮಗಳು ಶುರುವಾಯಿತು. ಏನಿದೆ ಅಡ್ಡ ಪರಿಣಾಮಗಳು? ಗಿಡ ಮರಗಳನ್ನು ನಾವು ಕಡಿತಾ ಬಂದಾಗ, ಕಮ್ಮಿ ಮಾಡ್ತಾ ಬಂದಾಗ ಅಥವಾ ಜೋಡಿಸೋದನ್ನು ನಿಲ್ಲಿಸಿದಾಗ ನಮಗೆ ಸಾಕಷ್ಟು ಅದರ ಅಡ್ಡ ಪರಿಣಾಮಗಳು ಬೀಳ್ತಾ ಬಂತು. ಉದಾಹರಣೆಗೆ ನಮಗೆ ಗೊತ್ತು, ಸಸ್ಯಗಳಿಗೆ ಆಹಾರ ಉತ್ಪಾದನೆ ಮಾಡಲಿಕ್ಕೆ ಸೂರ್ಯನ ಬೆಳಕು ಬೇಕು. ಅದೇ ರೀತಿ ಕೆಲವು ಸಸ್ಯಗಳು ಅವು ತಮ್ಮ ಬೆಳವಣಿಗೆಯನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಅಥವಾ ಬೆಳೀಲಿಕ್ಕೆ, ಸಮೃದ್ಧವಾಗಿ ಬೆಳೀಲಿಕ್ಕೆ ನೆರಳಿನ ಅವಶ್ಯಕತೆಯೂ ಇದೆ. ಬಿಸಿಲು ಎಷ್ಟು ಅವಶ್ಯಕತೆನೋ, ಬೆಳಕು ಎಷ್ಟು ಅವಶ್ಯಕತೆನೋ, ನೆರಳು ಅಷ್ಟೇ ಅವಶ್ಯಕತೆ. ನಾವು ಬೆಳೆಗಳನ್ನು ಜೋಡಿಸುವಾಗ ಈ ಬೆಳಕು ಮತ್ತು ನೆರಳು ಅಥವಾ ಬಿಸಿಲು ಮತ್ತು ನೆರಳು ಇವೆರಡರ ರೇಷ್ಯೋವನ್ನು ನಾವು ಗಮನಿಸ್ಕೊಂಡು ನಮ್ಮ ತೋಟದಲ್ಲಿ ನಾವು ಬೆಳೆಗಳನ್ನು ಜೋಡಿಸ್ತಾ ಬರ್ತೀವಿ. ನೆರಳನ್ನೇ ಇಷ್ಟಪಟ್ಟು ಬೆಳೀತಕ್ಕಂಥ ಬೆಳೆಗಳು ಅಂತ ಹೇಳ್ತೀವಿ, ಶೇಡ್ ಲವಿಂಗ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಶೇಡ್ ಲವಿಂಗ್ ಕ್ರಾಪ್ಸ್ ಅಂತಲೂ ಹೇಳ್ತೀವಿ. ಹಾಗಾದರೆ ನೆರಳು ತನ್ನದೇ ಆದಂಥ ಒಂದು ಮಹತ್ತರವಾದ ಒಂದು ಪರಿಣಾಮವನ್ನು ಬೀರುತ್ತೆ ನಮ್ಮ ಕೃಷಿ ಬೆಳೆಗಳ ಆಯ್ಕೆಯ ಬಗ್ಗೆ ಮತ್ತು ಫಸಲಿನ ಬಗ್ಗೆ, ಬೆಳೆಯಿಂದ ಬರ್ತಕ್ಕಂಥ ಫಸಲಿನ ಬಗ್ಗೆ ಅನ್ನೋದು ನಮಗೆ ಮನವರಿಕೆಯಾಗಿದೆ. ನೆರಳನ್ನು ಸೃಷ್ಟಿ ಮಾಡೋರು ಯಾರು? ಗಿಡಮರಗಳು. ಸೊ ನಮ್ಮ ತೋಟದಲ್ಲಿ ಸಾಕಷ್ಟು ಗಿಡಮರಗಳನ್ನು ಜೋಡಿಸ್ಕೊಂಡಾಗ ಬಿಸಿಲು ಮತ್ತು ಬೆಳಕಿನ ಒಂದು ಹೊಂದಾಣಿಕೆ ಸರಿಯಾಗುತ್ತೆ. ಹಾಗಾಗಿ ನಮ್ಮ ಬೆಳೆಗಳಿಗೆ ಯಾವ ಸಮಯದಲ್ಲಿ ಬಿಸಿಲು ಬೇಕು ಅಥವಾ ಯಾವ ಸಮಯದಲ್ಲಿ ನೆರಳು ಬೇಕು, ಎಷ್ಟು ಪ್ರಮಾಣದಲ್ಲಿ ನೆರಳು ಬೇಕು, ಇದನ್ನೆಲ್ಲ ಈ ಒಂದು ಪ್ರಕ್ರಿಯೆ ಗಿಡಮರಗಳ ಜೋಡಣೆ ನಮ್ಮ ಕೃಷಿ ಪ್ರದೇಶದಲ್ಲಿ ಆಡ್ತಾ ಬರುತ್ತೆ.
ಸೊ ಇದಕ್ಕೊಂದು ವಿನ್ಯಾಸ ಇದೆ, ಇದಕ್ಕೊಂದು ವಿಜ್ಞಾನ ಇದೆ. ಅದೇ ರೀತಿ ನಾವು ಜೋಡಿಸ್ತಾ ಹೋಗಬೇಕು. ಉದಾಹರಣೆಗೆ ಹೇಳಬೇಕಂದ್ರೆ, ಮುಂಜಾನೆ ಬೆಳಕು, ಸೂರ್ಯನ ಬೆಳಕಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯುತ್ತೆ, ಆಹಾರ ಉತ್ಪತ್ತಿ ಆಗುತ್ತೆ. ಸೊ ನಾವು ಯಾವುದೇ ನಾವು ಬೆಳೆ ಮಾಡಿದಾಗ ನಮ್ಮ ಗಿಡದ ಎಲೆಗಳ ಮೇಲೆ ಮುಂಜಾನೆ ಬೆಳಕು, ಬೆಳಗಿನ ಬೆಳಕು ಚೆನ್ನಾಗಿ ಬೀಳಬೇಕು. ಅದರ್ಥ ಏನು? ನೆರಳು ಕೊಡುವಂಥ ಮರಗಳು, ಅಗಲ ಎಲೆ ಇರತಕ್ಕಂಥ ನೆರಳು ಮರಗಳು ನಮ್ಮ ಪೂರ್ವ ಅಥವಾ ದಕ್ಷಿಣ ದಿಕ್ಕಿಗೆ ಬರಬಾರ್ದು. ಅವೇನಿದ್ರು ಪಶ್ಚಿಮ ಮತ್ತು ಉತ್ತರ ದಿಕ್ಕಲ್ಲಿರಬೇಕು. ಯಾಕೆ? ಪಶ್ಚಿಮ ಮತ್ತು ಉತ್ತರ ದಿಕ್ಕಲ್ಲಿರ್ತಕ್ಕಂಥ ಈ ಮರಗಳು ನಮಗೆ ಮಧ್ಯಾಹ್ನದ ಬಿಸಿಲು ಅಥವಾ ಸಂಜೆ ಬಿಸಿಲನ್ನು ತಡೆದು ನೆರಳನ್ನು ಉಂಟು ಮಾಡುತ್ತೆ. ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಥವಾ ಆಹಾರ ಉತ್ಪಾದನಾ ಕ್ರಿಯೆ ಮುಂಜಾನೆ ಮುಗಿದೋಗ್ಬಿಡುತ್ತೆ. 10-11 ಗಂಟೆಗೆಲ್ಲ ಅವು ಮುಗಿಸ್ಕೊಂಡ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತವೆ. ಸಂಜೆ ತನಕ ಮಾಡಲ್ಲ ಅಡುಗೆಗಳನ್ನ, ಅಡುಗೆ ಮಾಡ್ಕೊಳ್ಳಲ್ಲ ಅವು. ಮಧ್ಯಾಹ್ನದ ಬಿಸಿಲಲ್ಲಿ ಅವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡಲ್ಲ. ಅದಕ್ಕೆ ಒಂದು ಬೆಳಗಿನ ಕಾರ್ಯ ಮುಗಿದೋಗಿರುತ್ತೆ, ಎರಡು ಮಧ್ಯಾಹ್ನದ ಬಿಸಿಲು ಅಥವಾ ಸಂಜೆ ಬಿಸಿಲಿನಲ್ಲಿ ಇನ್ಫ್ರಾರೆಡ್ ರೇಸ್ ಅಂತ ಇರುತ್ತೆ. ಅದರಿಂದ ನಮಗೆ ದ್ಯುತಿ ಸಂಶ್ಲೇಷಣೆಗೆ ಆಗ ಅವಕಾಶ ಮಾಡಿಕೊಳ್ಳಲ್ಲ ಸಸ್ಯಗಳು. ಹಾಗಾಗಿ ಮಧ್ಯಾಹ್ನದ ಬಿಸಿಲು ನಮಗೆ ಮಧ್ಯಾಹ್ನದ ಬಿಸಿಲು ನೆರಳಾಗಿ ಬರಬೇಕು ನಮ್ಮ ತೋಟಕ್ಕೆ, ಮುಂಜಾನೆ ಬಿಸಿಲಾಗಿ ಬರಬೇಕು ನಮ್ಮ ಗಿಡಗಳ ಮೇಲೆ. ಇದು ಒಂದು ವೈಜ್ಞಾನಿಕವಾದಂಥ ತಿಳುವಳಿಕೆ ನಮ್ಮಲ್ಲಿರಬೇಕು ನಾವು ಗಿಡ ಮರಗಳನ್ನು ಜೋಡಿಸುವಾಗ. ಹಾಗಾಗಿ ನಮ್ಮ ಕೃಷಿ ಭೂಮಿಯ ಪೂರ್ವ ಮತ್ತು ದಕ್ಷಿಣ ಭಾಗದಲ್ಲಿ ಬೆಳಗಿನ ಬಿಸಿಲನ್ನು ಸರಾಗವಾಗಿ ಒಳಗಡೆ ಬಿಡ್ತಕ್ಕಂಥ ಗಿಡ ಮರಗಳನ್ನು ಜೋಡಿಸ್ಕೋಬೇಕು. ಅಂದರೆ ಸಣ್ಣ ಎಲೆಗಳಿರಬೇಕು, ಇದು ರೆಂಬೆಗಳು ಅಗಲವಾಗಿರಬೇಕು, ಎರಡು ಕೊಂಬೆ ಮಧ್ಯೆ ಅಗಲವಾಗಿರಬೇಕು. ಉದಾಹರಣೆಗೆ ನುಗ್ಗೆ ಗಿಡ ನೋಡಿದ್ದೀವಲ್ವಾ? ನುಗ್ಗೆ ಗಿಡ ನೋಡಿ ಹೆಂಗಿದೆ, ತುಂಬ ಬ್ರಾಂಚಸ್ ಇರುತ್ತೆ, ಸಣ್ಣ ಸಣ್ಣ ಎಲೆಗಳಿರುತ್ತೆ, ಬ್ರಾಂಚ್ ಮಧ್ಯೆ ಗ್ಯಾಪ್ ಇರುತ್ತೆ. ತೊಗರಿ ಗಿಡ ನೋಡಿದ್ದೀವಲ್ವಾ? ಸೊ ತೊಗರಿನಲ್ಲಿ ಯಾವ ಥರ ಇರುತ್ತೆ? ಸೊ ತೊಗರಿ, ನುಗ್ಗೆ, ಆಮೇಲೆ ಅಗಸೆ ಅಂತ ಒಂದು ಗಿಡ ಬರುತ್ತೆ. ಇದನ್ನೆಲ್ಲ ನಾವು ಪೂರ್ವದ ದಿಕ್ಕಲ್ಲಿ ಜೋಡಿಸ್ತಾ ಬರಬೇಕು. ಅವು ಸಾಕಷ್ಟು ಫಿಲ್ಟರ್ಡ್ ಸನ್ಲೈಟ್ ಕೊಡ್ತಾ ಇರುತ್ತೆ. ಅದೇ ರೀತಿ ನಮ್ಮ ವೃಕ್ಷಗಳು ಹಗಲನೇ ಎಲೆ ಇರತಕ್ಕಂಥ ಮರಗಳು, ಈಗ ಹಲಸಿನ ಎಲೆ ದೊಡ್ಡದಿರುತ್ತಲ್ವ, ನಮ್ಮ ಹಲಸಿನ ಮರ, ಮಾವಿನ ಗಿಡ, ನಮ್ಮ ಇದು ನೇರಳೆ ಗಿಡ, ಜಾಮೂನ್ ಅಂತೀವಲ್ಲ ನೇರಳೆ ಗಿಡ, ಇವೆಲ್ಲ ಎತ್ತರಕ್ಕೆ ಬೆಳೆಯುತ್ತವೆ, ಅಗಲವಾದ ಎಲೆಗಳನ್ನು ಇಟ್ಕೊಂಡಿರುತ್ತವೆ, ಆಳಕ್ಕೆ ಬೇರು ಬಿಟ್ಕೊಳ್ಳುತ್ತವೆ. ಇದನ್ನು ನಾವು ಉತ್ತರ ಮತ್ತು ಪಶ್ಚಿಮ ದಿಕ್ಕಲ್ಲಿ ಜೋಡಿಸ್ಕೊಂಡಾಗ ಮಧ್ಯಾಹ್ನದ ಬಿಸಿಲನ್ನು ನೆರಳಾಗಿ ಬದಲಾವಣೆ ಮಾಡಿ ನಮ್ಮ ತೋಟದ ಭೂಮಿಗೆ ಅಥವಾ ನಮ್ಮ ಕೃಷಿ ಭೂಮಿಗೆ ಕೊಡುತ್ತೆ. ಈ ರೀತಿ ನಮ್ಮ ಜೋಡಣೆಗಳನ್ನು ಮಾಡ್ಕೋಬೇಕು. ಒಂದು ಬಿಸಿಲು ಮತ್ತು ನೆರಳಿನ ರೇಷಿಯೋ ಕಾಪಾಡಲಿಕ್ಕೆ ಈ ಗಿಡ ಮರಗಳ ಜೋಡಣೆ ಆಯಾ ದಿಕ್ಕಿನಲ್ಲಿ ಆಗಬೇಕಾಗತ್ತೆ. ಇನ್ನೂ ಒಂದು ಕಾರಣ ಇದೆ ನಾವು ಮರಗಳನ್ನು ಬೆಳೆಸ್ಕೊಳ್ಳಿಕ್ಕೆ. ಒಂದು, ನಮ್ಮ ಬೇಲಿ ಏನಿದೆ, ನಮ್ಮ ಕೃಷಿ ಭೂಮಿಯ 4 ಮೂಲೆ, ಆ ಬೇಲಿನಲ್ಲಿ ನಾವು ಇವಾಗ ಜೀವಂತ ಬೇಲಿ, ಲೈಫ್ ಫೆನ್ಸ್ ಕಡೆ ಗಮನ ಕೊಡ್ತೀವಿ. ಏನಕ್ಕೆ ಈ ಲೈಫ್ ಫೆನ್ಸ್ ಮಾಡಬೇಕು ಅಂತಂದರೆ, ನಮ್ಮ ಬೇಲಿಯನ್ನು ನಾವು ಬರೀ ತಂತಿ ಹಾಕ್ಬಿಟ್ಟು ಅಥವಾ ಬೇರೆ ಯಾವುದೋ ಪ್ರೊಟೆಕ್ಷನ್ ಕೊಟ್ಬಿಟ್ರೆ ಆಗಲ್ಲ. ಅಲ್ಲಿ ನಾವು ಜೀವಂತ ಬೇಲಿ ಕೊಟ್ಟಾಗ ಅಲ್ಲಿ ಬರ್ತಕ್ಕಂಥ ಹಸಿರು, ಅಲ್ಲಿ ಬರ್ತಕ್ಕಂಥ ವಿವಿಧ ರೀತಿಯ ಗಿಡಗಳು, ಪೊದೆಗಳು ಮತ್ತು ಮರಗಳು ಒಂದು ವೈವಿಧ್ಯತೆಯೇ ಸೃಷ್ಟಿ ಮಾಡುತ್ತೆ. ಯಾವಾಗ ನಮ್ಮ ಬೇಲಿನಲ್ಲಿ ಅವೈವಿಧ್ಯತೆಗಳಿರುತ್ತೋ ಅದರಿಂದ ನಮಗೆ ಸಾಕಷ್ಟು ಧನಾತ್ಮಕ ಪರಿಣಾಮಗಳು ನಮ್ಮ ಕೃಷಿ ಮೇಲೆ, ನಮ್ಮ ಕೃಷಿ ಭೂಮಿ ಮೇಲೆ, ಬೆಳೆ ಮೇಲೆ ಆಗುತ್ತೆ. ಉದಾಹರಣೆಗೆ, ಒಂದು ಎತ್ತರವಾದ ಜೀವಂತ ಬೇಲಿ ವೈವಿಧ್ಯತೆಯಿಂದ ಇದ್ದಾಗ ಗಾಳಿಯಿಂದ ಹಾರಿ ಬಂದಂತಹ ವಿಷಕ್ರಿಮಿಕೀಟಗಳು ಅಥವಾ ಪಕ್ಕದ ಕೃಷಿಕ ಬಿಟ್ಟಂತಹ ರಾಸಾಯನಿಕಗಳು ಅದೆಲ್ಲ ಫಿಲ್ಟ್ರಾಗಿ ಬಿಡುತ್ತೆ. ನಮಗೊಂದು ಹಸಿರು ಗೋಡೆ ನಿರ್ಮಾಣ ಆಗುತ್ತೆ. ಹಾಗಾಗಿ ಅದನ್ನು ಫಿಲ್ಟ್ರ್ ಮಾಡಲಿಕ್ಕೆ ಅದು ಅವಕಾಶ ಆಗುತ್ತೆ. ನೆಕ್ಸ್ಟು ನಮ್ಮ ಜೀವಂತ ಬೇಲಿನಲ್ಲಿ ನಾವು ಗಿಡ ಮರಗಳನ್ನು ಜೋಡಿಸಿರೋದ್ರಿಂದ ಪಕ್ಷಿಗಳು ಬಂದು ಆಶ್ರಯ ಪಡ್ಕೊಳ್ತವೆ. ಯಾವಾಗ ಪಕ್ಷಿ ಬಂದು ನಮ್ಮ ಬೇಲಿನಲ್ಲಿ ಗಿಡ ಮರದ ಮೇಲೆ ಕೂತ್ಕೊಳ್ತೋ ಅದರ ದೃಷ್ಟಿ ನಮ್ಮ ಬೆಳೆ ಮೇಲಿರುತ್ತೆ. ಆ ಬೆಳೆಯಲ್ಲಿ ಅದಕ್ಕೆ ಊಟ ಸಿಗುತ್ತೆ. ಏನು? ನಮ್ಮ ಪೀಡೆಗಳು, ಕೀಟಗಳು, ಸಣ್ಣ ಸಣ್ಣ ಸೂಕ್ಷ್ಮಜೀವಿಗಳು ನಮ್ಮ ಎಲೆ ತಿಂತಾ ಇರುತ್ತಲ್ಲ, ನಮ್ಮ ಬೆಳೆಯನ್ನು ಹಾಳು ಮಾಡೋಕ್ಕೆ ಬಂದಿರುತ್ತವಲ್ಲ, ಅದು ಪಕ್ಷಿಗಳ ಕಣ್ಣಿಗೆ ಬೀಳುತ್ತೆ. ಸೊ ಅವು ಫಸ್ಟು ಬಂದು ಬೇಲಿ ಮೇಲೆ ಕೂತ್ಕೋತವೆ, ಬೇಲಿಯಲ್ಲಿರ್ತಕ್ಕಂಥ ಹಸಿರು ಮರಗಳಲ್ಲಿ ಕೂತ್ಕೊಳ್ಳುತ್ತವೆ. ನಂತರ ನಮ್ಮ ತೋಟದೊಳ ಕಡೆ ಬಂದು ಆ ಕ್ರಿಮಿಕೀಟಗಳನ್ನು ಹಿಡಿದು ತಿಂದು ನಮ್ಮ ಬೆಳೆಗೆ ಕೀಟಬಾಧೆಯನ್ನು ಕಮ್ಮಿ ಮಾಡುತ್ತೆ. ಇದನ್ನು ನಾವು ನೋಡಿದ್ದೀವಿ. ಜೇನು ಬರುತ್ತೆ, ಜೇನು ಹರ್ಕೊಂಡು ಬರ್ತಿರುತ್ತೆ, ಜೇನುಗಲ್ಲಿ ಊಟ ಸಿಗುತ್ತೆ, ಅದು ಅಲ್ಲಿ ಗೂಡು ಕಟ್ಟುತ್ತೆ. ಯಾವುದೇ ನಾವು ಏನು ಮಾಡಿದಾಗ ನೋಡಿ, ನಮ್ಮ ಜೀವಂತ ಬೇಲಿನಲ್ಲಿ ಪಕ್ಷಿಗಳಿಗೆ ವಾಸಸ್ಥಾನ ಆಯಿತು, ಆಹಾರ ಸಿಕ್ತು. ಜೇನು ನೊಣಕ್ಕೆ ನಾವು ವಾಸಸ್ಥಾನ ಕೊಟ್ವಿ. ಅವುಗಳು ನಮ್ಮ ತೋಟದಲ್ಲಿ ಯಾವಾಗಲೂ ಓಡಾಡ್ತಿರುತ್ತೆ. ಜೇನಿನ ಪರಿಣಾಮ ನಮಗೆ ಗೊತ್ತೇ ಇದೆ, ಪರಾಗಸ್ಪರ್ಶ ಕ್ರಿಯೆ ಚೆನ್ನಾಗಾಗುತ್ತೆ, ಫಸಲು ಜಾಸ್ತಿ ಬರುತ್ತೆ. ಸೊ ಇವೆಲ್ಲ ಸ್ವಾಭಾವಿಕವಾಗಿ ನೈಸರ್ಗಿಕವಾಗತ್ತೆ ಚಟುವಟಿಕೆಗಳು. ಹಾಗಾಗಿ ನಮ್ಮ ಬೇಲಿನಲ್ಲಿ ನಾವು ಜೀವಂತ ಬೇಲಿಯನ್ನು ಮಾಡ್ಕೋಬೇಕು. ಅಲ್ಲಿ ನಾವು ಪೊದೆಗಳು ಮತ್ತು ಗಿಡಗಳು ಮತ್ತು ಮರಗಳನ್ನು ಜೋಡಿಸ್ಕೋಬೇಕು. ಇದು ಎರಡನೇ ಉಪಯೋಗ ನಮಗೆ ಗಿಡ ಮರಗಳನ್ನು ಕೃಷಿ ಭೂಮಿಯಲ್ಲಿ ಜೋಡಿಸ್ಕೊಳ್ಳೋಕ್ಕೆ. ಮೂರನೇದು, ನಾವು ಆಗಲೇ ತಿಳ್ಕೊಂಡಂಗೆ ಮಳೆ ನೀರು ಕೊಯ್ಲು, ರೈನ್ ವಾಟರ್ ಹಾರ್ವೆಸ್ಟಿಂಗು. ನಮ್ಮ ತೋಟದಲ್ಲಿ ಮಳೆ ನೀರು ಬರ್ತಾ ಇರುತ್ತೆ, ಅದನ್ನು ಹಾರ್ವೆಸ್ಟ್ ಮಾಡಲಿಕ್ಕೆ ನಾವು ಕಾಲುವೆಗಳನ್ನು ತೊಡ್ಕೊಂಡಿರ್ತೀವಿ, ಟ್ರೆಂಚಸ್ ಅಂತ ಹೇಳ್ತೀವಿ.
ಕೃಷಿ ಹೊಂಡಗಳನ್ನು ಮಾಡ್ಕೊಂಡಿರ್ತೀವಿ, ಫಾರ್ಮ್ ಪಾಂಡ್ಸ್ ಅಂತ ಇರುತ್ತೆ. ಅಂದರೆ ಅಲ್ಲೆಲ್ಲ ನೀರು ಹರಿಯುವ ಅಥವಾ ನಿಲ್ಲುವ ಪ್ರದೇಶಗಳು. ನಮ್ಮ ತೋಟದ ಅಥವಾ ನಮ್ಮ ಕೃಷಿ ಭೂಮಿಯ ಆ ಭಾಗಗಳಲ್ಲಿ ಎಲ್ಲಿ ನಾವು ನೀರನ್ನು ನಾವು ಸಂಗ್ರಹಣೆ ಮಾಡ್ತೀವಿ ಅಥವಾ ನೀರಿಗೆ ಮಾರ್ಗ ತೋರಿಸ್ತಿರ್ತೀವಿ, ಅಲ್ಲಿ ಯಾವಾಗಲೂ ತೇವಾಂಶ ಇರುತ್ತೆ, ಅಲ್ಲಿ ನೀರಿನ ಓಡಾಟ ಇರುತ್ತೆ. ಆ ನೀರು ನಮ್ಮ ಭೂಮಿಯ ತಳಭಾಗದಲ್ಲಿ ಸಬ್ ಸಾಯಿಲ್ ಅಂತ ಹೇಳಿದ್ವಿ, ತಳಭಾಗಕ್ಕೆ ಅಲ್ಲಿ ಶೇಖರಣೆ ಆಗಬೇಕು. ಅದನ್ನು ಮಾಡೋರು ಯಾರು? ಈ ಗಿಡಮರಗಳು. ಈ ಗಿಡಮರಗಳು ಏನು ಮಾಡ್ತವೆ? ತಾಯಿಬೇರು ಸಸ್ಯಗಳು ಅಂತ, ಟ್ಯಾಪ್ ರೂಟ್ ಸಿಸ್ಟಮ್ ಅಂತ, ಟ್ಯಾಪ್ ರೂಟ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಅವು ಭೂಮಿಯ ಆಳಕ್ಕೆ ತಾವು ಬೇರನ್ನು ಕೊಟ್ಕೊಂಡಿರುತ್ತವೆ. ಯಾವಾಗ ಭೂಮಿಯ ಆಳಕ್ಕೆ ಬೇರು ಹೋಯ್ತೋ ಅವು ಆ ಮರಗಳು ನಮ್ಮ ಟ್ರೆಂಚ್ಗಳ ಬಸಿಗಾಲುವೆಗಳ ಪಕ್ಕದಲ್ಲಿದ್ದಾಗ ಬಸಿಗಾಲುವೆಗಳು ಬರ್ತಕ್ಕಂಥ ಮಳೆ ನೀರನ್ನು ಹಿಡಿದು ನಿಲ್ಲಿಸಿ ಭೂಮಿಯ ಆಳಕ್ಕೆ ಸಬ್ ಸಾಯಿಲ್ ಸರ್ಫೇಸ್ಗೆ ಅದನ್ನು ಪೂರ್ಣ ಮಾಡ್ತವೆ. ರೈನ್ ವಾಟರ್ ಹಾರ್ವೆಸ್ಟ್ ಶೇಖರಣೆ ಮಾಡ್ತವೆ. ನೋಡಿ, ಇದು ಒಂದು ಬಹಳ ಮುಖ್ಯವಾದಂಥ ಅಂಶ. ನಿಂತ ನೀರನ್ನು ಭೂಮಿಯಲ್ಲಿ ತಳಮಟ್ಟದ ಭೂಮಿಗೆ ಇಂಗಿಸ್ತಕ್ಕಂಥ ಒಂದು ಪ್ರಕ್ರಿಯೆ. ಆಳ ಬೇರುಳ್ತಕ್ಕಂಥ ತಾಯಿ ಬೇರು ಸಸ್ಯಗಳಾದಂಥ ಗಿಡಗಳನ್ನು, ಮರಗಳನ್ನು ನಾವು ಈ ಪ್ರದೇಶಗಳಲ್ಲಿ ಜೋಡಿಸ್ಕೋಬೇಕು. ಬಸಿಗಾಲುವೆಗಳು ಮತ್ತು ಕೃಷಿ ಹೊಂಡದ ಸುತ್ತಮುತ್ತ ಇದು ಒಂದು ಅವಕಾಶಗಳು ನಾವು ಮಾಡ್ಕೋಬೇಕಾಗಿರೋದು. ಇನ್ನೇನು ಉಪಯೋಗ ಇದೆ ಗಿಡ ಮರಗಳಿಂದ ನಮ್ಮ ಕೃಷಿಗೆ ಅಥವಾ ನಮ್ಮ ಮಣ್ಣಿಗೆ, ಜೀವಂತ ಮಣ್ಣುಗಳಿಗೆ ಏನು ಉಪಯೋಗ ಆಗಿದೆ? ನಿಮಗೆ ಗೊತ್ತಿದೆ, ಗಿಡ ಮರಗಳು ಚಳಿಗಾಲದಲ್ಲಿ ಮರಗಳು ಎಲೆಗಳನ್ನೆಲ್ಲ ಉದುರಿಸುತ್ತೆ. ಎಲೆ ಗೊಬ್ಬರಕ್ಕಿಂತ ಶ್ರೇಷ್ಠವಾದ ಗೊಬ್ಬರ ಇನ್ನೊಂದಿಲ್ಲ. ಯಾಕೆಂದರೆ ಸಸ್ಯದ ಪೋಷಕಾಂಶಗಳು, ಒಂದು ಸಸ್ಯಕ್ಕೆ ಏನು ಪೋಷಕಾಂಶಗಳು ಬೇಕೋ ಅದೆಲ್ಲ ಎಲೆನಲ್ಲಿ ಸಂಗ್ರಹವಾಗಿರುತ್ತೆ. ಹಾಗಾಗಿ ಒಣಗಿದ ಎಲೆಗಳು ಏನು ಗಿಡದಿಂದ ಬೀಳುತ್ತವೆ ಅಥವಾ ಹಸಿರೆಲೆ ಗೊಬ್ಬರಕ್ಕೆ ನಾವು ಕೊಂಬೆನ ಕತ್ತರಿಸ್ಕೊಂಬರ್ತೀವಿ, ಆ ಎಲೆ ಗೊಬ್ಬರಗಳು ಎಲೆಯ ಇದು ನಮ್ಮ ಸಸ್ಯ ಪೋಷಕಾಂಶಗಳಾಗಿ ಮಣ್ಣಿಗೆ ಸೇರಿಸ್ತಾ ಬರಬೇಕು. ಹಾಗಾಗಿ ಗಿಡಮರಗಳು ನಮ್ಮ ಕೃಷಿ ಭೂಮಿಯಲ್ಲಿ ಹೆಚ್ಚಿದ್ದಷ್ಟು ನಮಗೆ ಈ ಹಸಿರೆಲೆ ಗೊಬ್ಬರ ಮತ್ತು ಒಣ ಎಲೆ ಗೊಬ್ಬರವನ್ನು ಉತ್ಪಾದನೆ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಈ ಒಣ ಎಲೆ ಗೊಬ್ಬರ ಎಷ್ಟು ಮುಖ್ಯ ಅಂತ ಹೇಳಿ ನೋಡಿ. ಇದೇನು ಮಾಡುತ್ತೆ ಅಂದರೆ, ಯಾವುದೇ ಮರ ತಳಕ್ಕೆ ಬೇರು ಬಿಟ್ಟಿರುತ್ತೆ, 2 ಅಡಿ 2.5 ಅಡಿ ಆಳದಲ್ಲಿ ಬೇರೆ ಇರುತ್ತೆ. ಆ ತಳಭೂಮಿಯಲ್ಲಿದ್ದಂಥ ಸಸ್ಯ ಪೋಷಕಾಂಶಗಳನ್ನು ಹೀರಿಕೊಂಡು ತಾನು ತನ್ನ ರೆಂಬೆ ಕೊಂಬೆಗಳನ್ನು ಮತ್ತು ಎಲೆಗಳನ್ನು ರಚನೆ ಮಾಡ್ಕೊಂಡಿರುತ್ತೆ. ಅಂದರೆ ಈ ಎಲೆಗಳು ರಚನೆ ಆಗಲಿಕ್ಕೆ ಯಾವ ಪೋಷಕಾಂಶ ಕಾರಣ ಆಯಿತು? ತಳಭೂಮಿಯಲ್ಲಿದ್ದಂಥ ಪೋಷಕಾಂಶ ಕಾರಣ ಆಯಿತು. ಕೊನೆಗೇನಾಗುತ್ತೆ, ಆ ಎಲೆ ತನ್ನ ಪ್ರಕ್ರಿಯೆ ಮುಗಿಸಿದ ಮೇಲೆ ಒಣಗಿದ ಎಲೆಯಾಗಿ ಭೂಮಿ ಮೇಲೆ ಉದುರುತ್ತೆ. ಏನಾಗುತ್ತೆ? ಅಲ್ಲಿ ಗೊಬ್ಬರ ಆಗುತ್ತೆ. ಎಲ್ಲಿ ಗೊಬ್ಬರ ಆಗುತ್ತೆ? ಮೇಲ್ಮಣ್ಣಿನಲ್ಲಿ ಗೊಬ್ಬರ ಆಗುತ್ತೆ. ಹಾಗಾದರೆ ಈ ಎಲೆ ಬಿದ್ದು ಗೊಬ್ಬರ ಆಯ್ತಲ್ಲ, ನಮ್ಮ ಸಸ್ಯ ಪೋಷಕಾಂಶ ಸೃಷ್ಟಿ ಆಯ್ತಲ್ಲ ಮಣ್ಣಿನಲ್ಲಿ, ಈ ಸಸ್ಯ ಪೋಷಕಾಂಶ ಮೊದಲು ಎಲ್ಲಿತ್ತು? 2 ಅಡಿ ಆಳದ ಮಣ್ಣಿನಲ್ಲಿತ್ತು. 2 ಅಡಿ ಆಳದಲ್ಲಿ ಮಣ್ಣಿನಲ್ಲಿದ್ದಂಥ ಪೋಷಕಾಂಶವನ್ನು ಮೇಲಕ್ಕೆ ತಗೊಂಬಂದು ಮತ್ತು ಕೆಳಗಡೆ ಉದುರಿಸಿ ಎಲೆ ರೂಪಕ್ಕೆ ತಗೊಂಬಂದು ಮತ್ತು ಎಲೆಯನ್ನು ಗೊಬ್ಬರ ರೂಪಕ್ಕೆ ಮಾಡಿ ನಮ್ಮ ಮೇಲ್ಮಣ್ಣಿಗೆ ಪೂರ್ಣ ಸರಬರಾಜು ಮಾಡ್ತು. ಇದೆಲ್ಲ ಮಾಡಿದ್ದು ಯಾವುದು? ಆ ಗಿಡ ಮರಗಳು. ಇದನ್ನು ನಾವು ನ್ಯೂಟ್ರಿಷನ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ತಳಮಟ್ಟದಲ್ಲಿರ್ತಕ್ಕಂಥ ಸಸ್ಯ ಪೋಷಕಾಂಶಗಳನ್ನು ಮೇಲ್ಮಣ್ಣಿಗೆ ತಂದು ಕೊಡಬೇಕು ಅಂತ. ಯಾಕೆಂದ್ರೆ ನಾವು ಕೃಷಿ ಮಾಡೋದೇ ಮೇಲ್ಮಣ್ಣಿನ ಆಧಾರದ ಮೇಲೆ. ನಮ್ಮ ಮೇಲ್ಮಣ್ಣು ಎಷ್ಟು ಫಲವತ್ತಾಗಿದೆಯೋ ನಮ್ಮ ಅಲ್ಪಾವಧಿ ಆಹಾರ ಬೆಳೆಗಳು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಈ ಗಿಡ ಮರಗಳನ್ನು ನಮ್ಮ ಕೃಷಿ ಭೂಮಿಯಲ್ಲಿ ಜೋಡಿಸೋದ್ರಿಂದ ಇದು ಒಂದು ಉದಾಹರಣೆ ಆಯ್ತಲ್ವ, ಇದೊಂದು ಉಪಯೋಗ ಆಯ್ತಲ್ವ. ಈ ರೀತಿ ನಾವು ಸಾಕಷ್ಟು ಉಪಯೋಗಗಳನ್ನು ನಾವು ಗಿಡ ಮರಗಳನ್ನು ಜೋಡಿಸೋದ್ರಿಂದ ಪಡ್ಕೋಬೋದು. ಮುಖ್ಯವಾಗಿ ಕೃಷಿಕ ಮಿತ್ರರೇ, ನಾವೇನು ನೋಡ್ತೀವಿ ಇತ್ತೀಚೆಗೆ, ಈ ಟ್ರ್ಯಾಕ್ಟರ್ ಉಳುಮೆ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಅಥವಾ ಬೇರೆ ಯಾವುದೇ ಕಾರಣಗಳಿಂದ ಬದುಗಳ ವಿಸ್ತೀರ್ಣವನ್ನು ಕಮ್ಮಿ ಮಾಡ್ಕೊತಾ ಬರ್ತಿದ್ದೀವಿ. ಬದು ಅಂದರೆ ಏನು? ಇದೊಂದು ಕೃಷಿ ಭೂಮಿ, ಇದೊಂದು ಕೃಷಿ ಭೂಮಿ, 2 ಕೃಷಿ ಭೂಮಿ ನಾನೇನು ಜಾಗ ಇಟ್ಕೊಂಡು ಅದಕ್ಕೆ ಬದು ಅಂತ ಹೇಳ್ತೀವಿ. 2 ತಾಕುಗಳನ್ನು ಬೇರ್ಪಡಿಸುವ ಒಂದು ಮಾರ್ಗ ಅಥವಾ ಒಂದು ವ್ಯವಸ್ಥೆ, ಒಂದು ಭೂಮಿ, ಅದು ಬದು ಅಂತ ಹೇಳ್ತೀವಿ. ಈಗೇನು ಮಾಡಿದ್ವಿ ನಾವು? ಬದುಗಳನ್ನೇ ಉಳುಮೆ ಮಾಡ್ತೀವಿ. ನಾವು ಮೈನ್ ಲ್ಯಾಂಡ್ ಉಳುಮೆ ಮಾಡಲ್ಲ, ಬದು ಉಳುಮೆ ಮಾಡ್ತಾ ಬರ್ತೀವಿ ಪ್ರತಿ ವರ್ಷ. ಈಗ ನನ್ನ ನೈಬರ್ಗೂ ನನಗೂ ಒಂದು ಬದು ಇದ್ದರೆ ನಾನು ಈ ಕಡೆಯಿಂದ ಬದು ಉತ್ಕೊಂಬರ್ತೀನಿ, ಅವನ ಆ ಕಡೆಯಿಂದ ಬದು ಉತ್ಕೊಂಬರ್ತಾನೆ. 3-4 ವರ್ಷಕ್ಕೆ ಬದುನೇ ಇರಲ್ಲ. ಒಂದು ಪಾದ ಇಡುವಷ್ಟಾಗಲೇ ಬದು ಆಗಿಬಿಡುತ್ತೆ. ಅದು ನಾವು ಹೊಲದಲ್ಲಿ ಬೇಸಾಯ ಮಾಡಲ್ಲ, ಬದುನ ಬೇಸಾಯ ಮಾಡೋಕ್ಕೆ ಬರ್ತಿದ್ದೀವಿ ಅನ್ನೋದು ಒಂದು ವಿಪರ್ಯಾಸ. ಈ ಒಣಭೂಮಿ ಕೃಷಿಕಲ್ಲಿ ಅಥವಾ ನಮ್ಮ ಕುಷ್ಕಿ ಬೇಸಾಯದಲ್ಲಿ ಆದಷ್ಟು ಬದುಗಳಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು. ವಿಶಾಲವಾದ ಬದುಗಳನ್ನು ಇಟ್ಕೋಬೇಕು. ಬದುಗಳ 2 ಸಿದ್ಧದಲ್ಲಿ ನಾವು 2 ಬದಿಯಲ್ಲಿ ಗಿಡ ಮರಗಳನ್ನು ಜೋಡಿಸ್ಕೋಬೇಕು. ಏನಕ್ಕೆ ಅಗಲ ಬದುಗಳು ಬೇಕು? ಈ ಬದುನಲ್ಲಿ 2 ಬದಿನಲ್ಲಿ ಯಾಕೆ ನಾವು ಗಿಡ ಮರಗಳನ್ನು ಜೋಡಿಸ್ಕೋಬೇಕು? ಅದು ನಾವು ಮಳೆ ಆಶ್ರಿತ ಆಹಾರ ಬೆಳೆಗಳನ್ನು ಬೆಳ್ಕೊಳ್ಳೋರಿಗೆ ಏನಕ್ಕೆ ಅವಶ್ಯಕತೆ ಇದೆ ಅಂತ ನಿಮ್ಮ ಪ್ರಶ್ನೆ ಬರ್ಬೋದು. ನೋಡಿ, ಬದು ನಮಗೆ ಬೇಕೇ ಬೇಕು. ಏನಕ್ಕೆ ಬೇಕು? ನಾವು ಓಡಾಡುವಾಗ
ಅಥವಾ ನಮ್ಮ ಯಂತ್ರೋಪಕರಣಗಳು ಅಥವಾ ನಮ್ಮ ಕೃಷಿ ಉಪಕರಣಗಳನ್ನು ಇಟ್ಕೊಳ್ಳೋಕ್ಕೆ ಈಗ ಒಂದು 200 ಲೀಟ್ರ್ ಡ್ರಮ್ಮಲ್ಲಿ ನಾನೊಂದು ಸಾವಯವ ದ್ರವ್ಯ ಒಂದು ಔಷಧಿ ಮಾಡ್ಕೋಬೇಕು, ಅದನ್ನು ಬೆಳೆಗೆ ನಾನು ಸಿಂಪಡಣೆ ಮಾಡಬೇಕು. ಅದೆಲ್ಲಿ ಇಟ್ಕೊಳ್ಳಿ, ಎಲ್ಲಿ ತೊಗೊಂಡೋಗಿ ಇಟ್ಕೊಳ್ಳಿ, ಆ ಉದ್ದೇಶಕ್ಕೆ ಒಂದು ನಾವಲ್ಲಿ ಜೋಡಿಸ್ಕೊಳ್ಳೋಕ್ಕೆ ಮತ್ತು ಇಟ್ಕೊಳ್ಳೋಕ್ಕೆ ತೊಗೊಂಬರೋಕ್ಕೆ ಒಂದು ಬದು ಇದ್ರೆ ಒಳ್ಳೇದಲ್ವಾ, ಅದು ಮುಖ್ಯವಾಗುತ್ತೆ. ಆಮೇಲೆ ಬದುಗಳನ್ನು ಅಗಲವಾದ ಬದುಗಳನ್ನು ಮಾಡಿಕೊಂಡು ಬದುವಿನ ಎರಡೂ ಬದಿನಲ್ಲಿ ನಾವು ಗಿಡಮರಗಳನ್ನು ಜೋಡಿಸ್ಕೊಂಡು ಹೊರಟಾಗ ಏನಾಗುತ್ತೆ, ಆ ಗಿಡಮರಗಳ ಪ್ರಭಾವ ಆ ಬೆಳೆ ಮೇಲೆ ಬೀಳುತ್ತೆ. ಏನಾಗ್ಬೋದು ನೋಡಿ, ನಾನು ಆಗಲೇ ಹೇಳ್ದಂಗೆ ಬಿಸಿಲು ನೆರಳಿನ ಬ್ಯಾಲೆನ್ಸ್ ಆಗುತ್ತೆ, ತಳಮಟ್ಟದಲ್ಲಿ ನೀರು ಸಂಗ್ರಹ ಆಗುತ್ತೆ, ತಳಮಟ್ಟದ ಪೋಷಕಾಂಶಗಳು ಮೇಲ್ಮಟ್ಟಕ್ಕೆ ಎಲ್ಲ ರೂಪದಲ್ಲಿ ಬಂದು ಎಲೆಗೊಬ್ಬರ ಕೆಳಗಡೆ ಸಿಗುತ್ತೆ, ನಮಗೆ ಪಕ್ಷಿಗಳಿಗೆ ಆವಾಸ ಸ್ಥಾನ ಆಗುತ್ತೆ, ಜೇನುನೊಣಗಳನ್ನು ಆಕರ್ಷಿಸುತ್ತೆ. ಇದೆಲ್ಲ ಆಲ್ರೆಡಿ ನಾವು ಹೇಳಿದ್ವಲ್ಲ. ಇದು ನನ್ನ ತೋಟದ ಹೊಲದ ಬದುಗಳಲ್ಲಿ ಪ್ರತಿ ಬದುನಲ್ಲೂ ಇದಾಗುತ್ತೆ. ಆದರೆ ನಮಗೇನು ಒಂದು ತಪ್ಪು ತಿಳುವಳಿಕೆ ಆಗ್ಬಿಟ್ಟಿದೆ ಅಂದರೆ, ನಮ್ಮ ಹೊಲದ ಬದುನಲ್ಲಿ ಮರ ಇದ್ದರೆ ನೆರಳಾಗ್ಬಿಡುತ್ತೆ, ನೆರಳಾದರೆ ನನಗೆ ಫಸಲು ಕಮ್ಮಿ ಆಗುತ್ತೆ ಅಂತ. ಈ ಉದಾಹರಣೆಗೆ ನಮ್ದು ಯಾವುದೋ ಒಂದು ಮರ ಇದೆ ಅಂತ ಇಟ್ಕೊಳ್ಳೋಣ, ಒಂದು ಬೇವಿನ ಮರನೋ, ಒಂದು ಆಲದ ಮರನೋ, ಒಂದು ಹಲಸಿನ ಮರನೋ ನನ್ನ ಬದುನಲ್ಲಿದೆ. ಅದ್ರ ನೆರಳು ಎಷ್ಟಾಗುತ್ತೆ, ಒಂದು 10 ಅಡಿಗೆ ಆಗ್ಬೋದಾ, 15 ಅಡಿಗೆ ಆಗ್ಬೋದಾ? ನಿಮ್ಗೆ ಎಷ್ಟು ಬೆಳೆ ನಿಮ್ಮ ನಾಶ ಆಗ್ಬೋದು, ನಷ್ಟ ಆಗ್ಬೋದು? ಉದಾಹರಣೆಗೆ ನೀವು ರಾಗಿ ಬೆಳಿತಾರೆ ಅಂತ ಇಟ್ಕೊಳ್ಳೋಣ, ತೊಗರಿಕಾಳು ಬೆಳಿತಾರೆ ಅಂತ ಇಟ್ಕೊಳ್ಳಿ, ಎಷ್ಟಾಗ್ಬೋದು? ಒಂದು 20 kg ಹೋಗ್ಬೋದಾ, 50 kg ಹೋಗ್ಬೋದಾ? ಆದರೆ ಆ ಮರಗಳು ಅಲ್ಲಿರೋದ್ರಿಂದ ಅವು ಕೊಡ್ತಕ್ಕಂಥ ಒಂದು ಧನಾತ್ಮಕ ಅಂಶ ನಿಮ್ಮ ಬೆಳೆಗಳ ಮೇಲೆ ಆಗೋದು ಕೀಟ ನಿಯಂತ್ರಣ, ಸ್ವಾಭಾವಿಕ ಕೀಟ ನಿಯಂತ್ರಣ ಆಗುತ್ತೆ, ಎಲೆಗೊಬ್ಬರ ಸಿಗುತ್ತೆ, ಅಂತರ್ಜಲ ಹಿಡಿದಿಟ್ಕೊಳ್ಳುತ್ತೆ, ಬಿಸಿಲು ನೆರಳಿನ ಅನುಪಾತವನ್ನು ಕಾಪಾಡುತ್ತೆ. ಇದೆಲ್ಲ ಪರಿಣಾಮ ನಿಮ್ಮ ಬೆಳೆ ಮೇಲೆ ಆಗಲೇಬೇಕಲ್ವಾ? ಸೊ ನಿಮ್ಮ 95% ಜಾಗದಲ್ಲಿ ಒಳ್ಳೆ ಇಳುವರಿ ಬರೋಕ್ಕೆ ಇವು ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಕೊಡುಗೆ ಕೊಡ್ತಾ ಇವೆ. ಯಾವುದೋ ಒಂದು 5% ಮರದ ಬುಡದಲ್ಲಿ ನನ್ನ ರಾಗಿ ಚೆನ್ನಾಗಿ ಬೆಳೀತಾ ಇಲ್ಲ, ತೊಗರಿ ಗಿಡ ಚೆನ್ನಾಗಿ ಸಿಗುತ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಎಲ್ಲ ಕೊಂಬೆ ಎಲ್ಲ ಕತ್ತರಿಸ್ಬಿಟ್ಟು ಕೊನೆಗೆ ಮರನೇ ಇಲ್ದಂಗೆ ಮಾಡಿಬಿಡ್ತೀವಿ. ಸೊ ಇದು ನಮ್ಮ ತಪ್ಪು ತಿಳುವಳಿಕೆ. ಹಾಗಾಗಿ ಮರದ ಬುಡದಲ್ಲಿ ನಮಗೆ ಒಂದು ಸ್ವಲ್ಪ ಬೆಳೆ ಬಂದಿಲ್ಲ ಅಂತ ಕಂಡ್ರೂ ಅದರ ಮುಪ್ಪಟ್ಟು 4 ಪಟ್ಟಷ್ಟು ಬೆಳೆಯನ್ನು ನಮ್ಮ ಬೇರೆ ಉಳಿದ ಜಾಗದಲ್ಲಿ ಮಾಡಲಿಕ್ಕೆ ನಮ್ಮ ಮರಗಳು ಗಿಡಗಳು ಪರಿಣಾಮ ಮಾಡ್ತವೆ. ಹಾಗಾಗಿ ದಯವಿಟ್ಟು ಬದುಗಳನ್ನು ನಿರ್ಮಿಸಿ, ಬದುಗಳ ಎರಡೂ ಬದಿಯಲ್ಲಿ ಗಿಡಮರಗಳನ್ನು ಜೋಡಿಸಿ, ಗಿಡಮರಗಳಿಂದ ಆಗೋದಂಥ ಎಲ್ಲ ಉಪಯೋಗ ಪಡ್ಕೊಳ್ಳೋಣ. ಅಲ್ಲಿ ನಮ್ಮ ಬೆಳೆ ಕಮ್ಮಿ ಆಗುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆ ನಮ್ಮ ತಲೆಯಿಂದ ತೆಗೆದಾಕ್ಬಿಡೋಣ. ಹಾಗಾಗಿ ಅಲ್ಪಾವಧಿ ಮಳೆಯಾಶ್ರಿತ ಖುಷ್ಕಿ ಜಮೀನಲ್ಲಿ ನಾವು ಕೆಲಸ ಮಾಡುವಾಗಲೂ ಈ ಬದುಗಳು ಮತ್ತು ಬದುಗಳೆಲ್ಲ ಗಿಡಮರಗಳು ಒಂದು ಧನಾತ್ಮಕ ಪರಿಣಾಮವನ್ನು ಬೀರ್ತವೆ, ಅದರದ್ದೇ ಆದಂಥ ಕಾಂಟ್ರಿಬ್ಯೂಷನ್ ಕೊಡ್ತೇವೆ ಅನ್ನೋದನ್ನು ನಾವು ಮಂದಟ್ಟು ಮಾಡಿಕೊಂಡು ಗಿಡಮರಗಳನ್ನು ನಾವು ಜೋಡಿಸ್ತಾ ಬರಬೇಕು. ಈ ರೀತಿ ನಾವು ನಮ್ಮ ಕೃಷಿಯಲ್ಲಿ ಸಾಕಷ್ಟು ನೈಸರ್ಗಿಕ ಗಿಡಮರಗಳನ್ನು ಜೋಡಿಸ್ಕೊಳ್ಳೋದ್ರಿಂದ ಒಂದು ಟೋಟಲ್ ವಾತಾವರಣನೇ ಚೇಂಜ್ ಆಗಿಬಿಡುತ್ತೆ, ಒಂದು ಬಯೋಡೈವರ್ಸಿಟಿ, ಒಂದು ವೈವಿಧ್ಯತೆ ಕ್ರಿಯೇಟ್ ಆಗುತ್ತೆ. ಸ್ನೇಹಿತರೆ, ಪ್ರಾಕೃತಿಕ ಕೃಷಿ, ಪರಿಸರ ಪ್ರಿಯ ಕೃಷಿ, ನೈಸರ್ಗಿಕ ಕೃಷಿಯಲ್ಲಿ ನಾವು ಪ್ರಕೃತಿಯೊಂದಿಗೆ ಕೈ ಜೋಡಿಸಬೇಕು. ಪ್ರಕೃತಿ ಹೇಗೆ ಹೇಳುತ್ತೋ ಆಗಿರಬೇಕು. ಪ್ರಕೃತಿ ಏನು ಇಷ್ಟಪಡುತ್ತೆ, ಪ್ರಕೃತಿ ಏನು ಬಿಹೇವ್ ಮಾಡುತ್ತೆ, ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ನೇಚರ್ ಆಲ್ವೇಸ್ ಪ್ರಿಫರ್ಸ್ ಡೈವರ್ಸಿಟಿ. ಹಂಗಂದ್ರೆ ಏನು? ಪ್ರಕೃತಿಯು ವೈವಿಧ್ಯತೆಯನ್ನು ಪೋಷಿಸುತ್ತದೆ ಅಂತ. ಹಾಗಾದರೆ ನಾವು ಆ ವೈವಿಧ್ಯತೆಯನ್ನು ನಮ್ಮ ಕೃಷಿ ಭೂಮಿಯಲ್ಲಿ ಸೃಷ್ಟಿ ಮಾಡ್ಕೊಂಡಾಗ ತಾನೇ ಪ್ರಕೃತಿ ಅದರ ಒಳ್ಳೆಯ ಪರಿಣಾಮ ನಮ್ಮ ಕೃಷಿ ಮೇಲೆ, ನಮ್ಮ ಬೆಳೆಯ ಮೇಲೆ, ಬೆಳೆಯ ಗುಣಮಟ್ಟದ ಮೇಲೆ ಬೀರಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲಿವರೆಗೂ ನಾವು ಈ ವೈವಿಧ್ಯತೆಯನ್ನು ನಮ್ಮ ತೋಟದಲ್ಲಿ ನಾವು ಕಾಪಾಡಿಕೊಳ್ಳಲ್ವೋ, ನಮ್ಮ ಕೃಷಿ ಭೂಮಿಯಲ್ಲಿ ಕಾಪಾಡಿಕೊಳ್ಳಲ್ವೋ, ಅಲ್ಲಿವರೆಗೂ ನಾವು ಪರಿಸರ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಅಥವಾ ಪರಿಸರ ಸ್ನೇಹಿ ಕೃಷಿಯನ್ನು ನಾವು ಮಾಡಿದ್ವಿ ಅಂತ ಹೇಳೋಕ್ಕಾಗಲ್ಲ. ಈಗ ಮುಂಗಾರು ಬರ್ತಾ ಇದೆ, ಮೇ ಜೂನ್ ಬಂತು, ನಮಗೆ ಮಳೆ ಬರೋಕ್ಕೆ ಶುರುವಾಗಿದೆ. ಈಗಲೇ ಯೋಚನೆ ಮಾಡಿ, ಎಲ್ಲೆಲ್ಲಿ ನಾನು ಗಿಡಮರಗಳನ್ನು ಜೋಡಿಸ್ಬೋದು. ಬಾರ್ಡ್ರ್ಗಳಲ್ಲಿ, ಬದುಗಳಲ್ಲಿ, ಬೇಲಿಗುಂಟ, ಅಡ್ಡಬದುಗಳಲ್ಲಿ, ನಮ್ಮ ಪೈಪ್ಲೈನ್ ಪಕ್ಕ, ಕೃಷಿ ಹೊಂಡ ಸುತ್ತ ಬೇಕಾದಷ್ಟು ಜಾಗ ಇದೆ. ಒಂದು ತೆಂಗಿನ ಗಿಡ ಹಾಕ್ಬಿಡ್ಬೋದಲ್ಲ, ಅಲ್ಲಿ ಇನ್ನೊಂದು ಸಾಲ ತೊಗರಿಕಾಳು ಹಾಕ್ಬೋದಲ್ಲ. ಆ ಒಂದು ಜಿಪುಣತನ ಬೇಡ. ಯಾಕೆಂದರೆ ನಮ್ಗೆ ಅದಕ್ಕಿಂತ ಜಾಸ್ತಿ ಪರಿಣಾಮ ಕೊಡ್ತಕ್ಕಂಥ ಮರಗಳನ್ನು ನಾವು ಜೋಡಿಸ್ತಾ ಹೋಗೋಣ. ಅಗಲನೇ ಎಲೆ ಇರೋ ಮರಗಳು, ಹಲಸಿನ ಗಿಡ, ಆಮೇಲೆ ಹೊಂಗೆ ಗಿಡ, ಇವೆಲ್ಲ ನಮ್ಮ ಮುಂಚೆ ಎಲ್ಲ ನಮ್ಮ ತಾತ ಆಲದ ಮರಗಳು ಎಷ್ಟಿತ್ತು ನಮ್ಮ ತೋಟಗಳಲ್ಲಿ. ನಮ್ಮ ಹಾಸನ ಜಿಲ್ಲೆಯಿಂದಲೇ ನಮ್ಮ ಜಮೀನು ಇರಲಿಲ್ವಾ, ಎಲ್ಲ ಕಡ್ದಾಕ್ಬಿಟ್ವಲ್ಲ. ಸೊ ಅದನ್ನೆಲ್ಲ ಮತ್ತೆ ಜೋಡಿಸ್ಕೋಬೇಕಾದಂಥ ಒಂದು ಅನಿವಾರ್ಯತೆ ಮತ್ತು ಜವಾಬ್ದಾರಿ ಎರಡೂ ಈ ನಮ್ಮ ಜಿಲ್ಲಾ ಕೃಷಿಕರ ತಲೆ ಹೆಗಲ ಮೇಲಿದೆ. ನಾವು ಅದನ್ನು ಮಾಡ್ತಾ ಹೋಗೋಣ. ನಮ್ಮ ಕೃಷಿ ಭೂಮಿಯಲ್ಲಿ ಗಿಡಮರಗಳಿಗೆ ಅವಕಾಶ ಕೊಡೋಣ. ಈ ಬರುವ ಮುಂಗಾರಿನಲ್ಲಿ ಸಾಕಷ್ಟು ಗಿಡಮರಗಳನ್ನು ನಾವು ತಂದು ನೆಟ್ಟು ಬೆಳೆಸಿ ನಮ್ಮ ತೋಟವನ್ನು ಹಸಿರು ವನವಾಗಿ ಮಾಡ್ಕೊಳ್ಳೋಣ. ಗಿಡಮರಗಳ ಸದುಪಯೋಗವನ್ನು ನಮ್ಮ ಬೆಳೆಗಳ ಮೇಲೆ ಪಡ್ಕೊಳ್ಳೋಣ. ಪ್ರಕೃತಿಗೆ ನಮ್ಮದೇ ಆದಂಥ ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ವಿಶ್ವಪಥ ಟಿ ವಿ ವೀಕ್ಷಕರು ಈ ವಿಷಯವನ್ನು ಮನದಟ್ಟು ಮಾಡಿಕೊಳ್ಳಿ, ಇತರರಿಗೂ ತಿಳಿಸಿ. ಬರುವ ಮುಂಗಾರು ಹಂಗಾಮಿನಲ್ಲಿ ನಮ್ಮ ಕೃಷಿ ಭೂಮಿಯಲ್ಲಿ ಸಾಕಷ್ಟು ಗಿಡಮರಗಳ ಜೋಡಣೆ ನಡೀಲಿ, ಅವುಗಳ ಪಾಲನೆ ನಡೆಯಲಿ ಅಂತ ನಾನು ಹಾರೈಸ್ತೀನಿ.